ಟೆಕ್ಕಿಯೊಬ್ಬರು ಚಿಕ್ಕಬಳ್ಳಾಪುರ ಬಳಿ ಕೇತೇನಹಳ್ಳಿ ಫಾಲ್ಸ್ ನೋಡೋದಕ್ಕೆ ಹೋಗಿ ಕಾಲು ಜಾರಿ ಬಿದ್ದರು, ಕಾಲು ಮುರ್ಕೊಂಡ್ರು. ಅವ್ರನ್ನ ಅಲ್ಲಿಂದ ಆ್ಯಂಬುಲೆನ್ಸ್ನಲ್ಲಿ ಶಿಫ್ಟ್ ಮಾಡೋದೇ ತುಂಬ ರಿಸ್ಕಿ ಜಾಬ್ ಆಗಿತ್ತು, ಮಾಡಿದ್ರು. ಆದರೆ ಈಗ ಸದ್ಯಕ್ಕೆ ಪ್ರವಾಸಿಗರಿಗೆ ಅಲ್ಲಿ ನಿರ್ಬಂಧವನ್ನು ಹೇರಿದ್ದಾರೆ, ಯಾರು ಕೂಡ ಫಾಲ್ಸ್ ನೋಡೋದಕ್ಕೆ ಬರಬೇಡಿ ಅಂತ. ಅದೊಂದು ದುರ್ಗಮ ಹಾದಿ, ಕೆಲವರು ಅದನ್ನು ಇಷ್ಟಪಡ್ತಾರೆ, ಆ ದುರ್ಗಮ ಹಾದಿನಲ್ಲಿ ಹೋಗಿ ಫಾಲ್ಸ್ ನೋಡೋದಕ್ಕೆ. ಅದೇ ರೀತಿ ಫಾಲ್ಸ್ ನೋಡೋದಕ್ಕೆ ಹೋಗಿ ಫಾಲ್ಸ್ ನೋಡಿಕೊಂಡು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಟೆಕ್ಕಿಯೊಬ್ಬರು, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಟೆಕ್ಕಿಯೊಬ್ಬರು ಕಾಲು ಜಾರಿ ಬಿದ್ದಿದ್ದಾರೆ. ಇವ್ರನ್ನ ಹಾಗೂ ಹೀಗೂ ಕಷ್ಟಪಟ್ಟು ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆಸ್ಪತ್ರೆಗೆ ಇವ್ರನ್ನ ಸೇರಿಸೋದೇ ಒಂದು ರೋಚಕ ಕಥೆಯಾಗಿತ್ತು. ಈಗ ಅವ್ರನ್ನ ಹಾಸ್ಪಿಟಲಿಗೆ ಸೇರಿಸಿದ್ದಾರೆ, ಫ್ರ್ಯಾಕ್ಚರ್ ಆಗಿದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅಲ್ಲಿ ಪ್ರವಾಸಿಗರು ಯಾರೂ ಬರಬೇಡಿ ಅಂತ ಅರಣ್ಯ ಇಲಾಖೆ ಮನವಿ ಮಾಡಿಕೊಂಡು ನಿರ್ಬಂಧವನ್ನು ಹೇರಿದೆ. ಹಾಗಾಗಿ ಕೆಲವು ಕಡೆ ಹೋಗಬೇಕಾದ್ರೆ ಈ ಥರ ವಿಚಾರಗಳಲ್ಲಿ ಹುಷಾರಾಗಿರಿ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಈಗ ನಿಜ ಅಲ್ಲಿಗೆ ಯಾರು ಬರಬೇಡಿ ಪ್ರವಾಸಿಗರು ಅಂತ ನಿರ್ಬಂಧ ಹೇರಿರ್ತಕ್ಕಂಥದ್ದು ಓಕೆ, ಬಟ್ ಅಲ್ಲಿ ಮೇಂಟೆನೆನ್ಸ್ ಇಲ್ವಾ, ಅಥವಾ ಇಲ್ಲಿ ಹೋಗ್ತಕ್ಕಂಥ ಪ್ರವಾಸಿಗರೇ ನಿಯಮಗಳನ್ನು ಮೀರ್ತಾರಾ ಅಂತ? ಖಂಡಿತ ಅರವಿಂದ್, ಈಕೆ ಹೆಸರು ಅರ್ಪಿತಾ ಅಂತೇಳಿ, ಮೂಲತಃ ಮುಂಬೈ ಅವಳು, ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕೆಲಸವನ್ನ ಮಾಡ್ತಾ ಇದ್ದಂಥದ್ದು. 4-5 ಜನರ ಸ್ನೇಹಿತರ ತಂಡ ಏನಿತ್ತು, ಕಾರಿನ ಮೂಲಕ ಚಿಕ್ಕಬಳ್ಳಾಪುರದ ಇಶಾ ಆದಿಯೋಗಿ ಸೆಂಟರ್ಗೆ ಬಂದಿದ್ರು. ಅದನ್ನ ನೋಡ್ಕೊಂಡು ಅಲ್ಲೇ ಪಕ್ಕದಲ್ಲೇ ಈ ಒಂದು ಕಾಡಿನ ಪ್ರದೇಶ ಇರುವುದು, ಆ ಪ್ರದೇಶಕ್ಕೆ ಸ್ನೇಹಿತರ ಜೊತೆ ಕೂಡ ಹೋಗಿ ಇನ್ನೇನು ಎಲ್ಲ ಜಲಪಾತದಲ್ಲಿ ಆಟ ಆಡಿ ವಾಪಸ್ ಬರಬೇಕಾದಂತ ಸಂದರ್ಭದಲ್ಲಿ ಕಾಡಿನ ಮಧ್ಯೆ ಕಾಲು ಜಾರ ಬಿದ್ದಿದ್ದಂಥದ್ದು. ಬಹಳ ಕಷ್ಟಪಟ್ಟು ಆಕೆನ ಆಸ್ಪತ್ರೆಗೆ ಸೇರಿಸಿರುವಂತದ್ದು. ಪಾದದ ಕಾಲಿನ ಮೂಳೆ ಏನಿದೆ ಅದು ಸಂಪೂರ್ಣವಾಗಿ ಮುರಿತ ಆಗಿತ್ತು. ಈಗ ಆಕೆ ಬೆಂಗಳೂರಿನಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನೆ ಪಡಿತಾಳೆ. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗ ಯಾರು ಕೂಡ ಪ್ರವಾಸಿಗರು ಅಲ್ಲಿಗೆ ಬರಬೇಡಿ ಅನ್ನುವಂತಹ ಮನವಿಯನ್ನ, ಆಗ್ರಹವನ್ನ, ಒತ್ತಾಯವನ್ನ, ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಆದ್ರೆ ಫಾರೆಸ್ಟ್ ಏನಿದೆ ಅದು ಬಹಳ 4-5 ಕಿಲೋಮೀಟರ್ ಸುತ್ತಲೂ ಕೂಡ ಆವರಿಸಿಕೊಂಡಿದೆ. ಹಾಗಾಗಿ ಅದಕ್ಕೆ ನಾವು ಯಾವುದೇ ರೀತಿಯ ಬೇಲಿಯನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಬೇಕಾದ್ರೂ ಫಾರೆಸ್ಟ್ ಒಳಗಡೆ ನುಗ್ಗಬಹುದು. ಆದ್ರೆ ಒಂದು ಮನವಿಯನ್ನ ಇವತ್ತು ಅರಣ್ಯ ಇಲಾಖೆಯವರು ಮಾಡ್ತಾರೆ, ದಯವಿಟ್ಟು ಈ ರೀತಿ ನೀವು ಅರಣ್ಯದೊಳಗೆ ಅತಿಕ್ರಮ ಪ್ರವೇಶವನ್ನ ಮಾಡಿ ನೀವು ಈ ರೀತಿ ಅನಾಹುತಗಳಿಗೆ ಎಡೆ ಮಾಡಿಕೊಟ್ರೆ, ನಿಮ್ಮ ಜೀವಕ್ಕೆ ಹಾನಿ ಆದ್ರೆ, ಹೆಚ್ಚು ಕಡಿಮೆ ಆದ್ರೆ ಅದು ಸರಿಯಲ್ಲ. ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ಒಂದು ಪ್ರದೇಶಕ್ಕೆ ಜಲಪಾತವನ್ನು ನೋಡ್ಲಿಕ್ಕೆ ಬರಬೇಡಿ ಅನ್ನುವಂತ ರೀತಿಯನ್ನು ಮನವಿ ಮಾಡಿದ್ದಾರೆ. ಯಾಕೆಂತಂದ್ರೆ ಅದು ಅರಣ್ಯ ಪ್ರದೇಶದ ಒಳಗಡೆ 3-4 ಕಿಲೋಮೀಟರ್ ಆದ್ಮೇಲೆ ಇರುವಂತದ್ದು ಈ ಜಲಪಾತ. ಅಲ್ಲಿಗೆ ಹೋಗ್ಬೇಕಂತಂದ್ರೆ ಯಾವುದೇ ರೀತಿಯ ವಾಹನಗಳು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬೈ ಕಾಲ್ನಡಿಗೆ ಮುಖಾಂತರನೇ ಹೋಗ್ಬೇಕು. ಕಲ್ಲು ಮುಳ್ಳುಗಳ ದುರ್ಗಮ ಹಾದಿ. ಹಾಗಾಗಿ ಹಿಂದೆ ಕೂಡ ಈ ಜಲಪಾತ ನೋಡಕ್ಕೆ ಬಂದು ಮೇಲ್ಗಡೆ ಜಲಪಾತದಿಂದ ಬಿತ್ತು ಒಬ್ಬ ಪ್ರವಾಸಿಗ ಕೂಡ ಸಾವನ್ನಪ್ಪಿದ. ತದನಂತರ ಅಲ್ಲಿ ಪೊಲೀಸರನ್ನು ಕೂಡ ನೇಮಿಸಲಾಗಿತ್ತು ಆ ವರ್ಷ. ಆದ್ರೆ ಈಗ ಅದು ಮತ್ತೆ ಬತ್ತಿ ಹೋಗಿತ್ತು, ಈಗ ಮತ್ತೆ ಮರುಜೀವ ಪಡ್ಕೊಂಡಿದೆ ಇತ್ತೀಚೆಗೆ ಮಳೆ ಸುರಿತಾ ಇರೋದ್ರಿಂದ. ಹಾಗಾಗಿ ಸದ್ಯಕ್ಕೆ ಯಾರು ಕೂಡ ಬರಬೇಡಿ, ಮತ್ತೆ ಅಲ್ಲಿ ಒಂದಷ್ಟು ಫಾರೆಸ್ಟ್ ಗಾರ್ಡ್ನು ಕೂಡ ನಾವು ನೇಮಕ ಮಾಡ್ತೀವಿ ಇವತ್ತಿದ ಅನ್ನುವಂತ ಮಾಹಿತಿಯನ್ನ ಜಿಲ್ಲಾ ಅರಣ್ಯಾಧಿಕಾರಿ ಅಂತ ರಮೇಶ್ ಅವರಿಗೆ ತಮ್ಮೆಲ್ಲ ಮಾಹಿತಿಗೆ ಮುದ್ದುಕೃಷ್ಣ ಧನ್ಯವಾದ.